ಹೋಟ್ಲ್ನವರು ಬಂದು ಕೊಡ್ತೀವಿ ಅಂದರು, ಆಮೇಲೆ ಬಂದು ಬೇಡ ಅಂತ. ಅದೇನು ನಂಗೆ ಅರ್ಥ ಆಗಲಿ. ಅವ್ರಿಗೆ ಹೇಳ್ತೀನಿ, ರಾವ್ ಭಾಳ ಬೇಕಾದ ಮನುಷ್ಯ ಅಧ್ಯಕ್ಷ, ಇದೇ ರೀತಿ ನೀವು ನೈತಿಕತೆ, ಯಾವ ನೈತಿಕತೆ ಹಂಗಂದ್ರೇನು? ನೈತಿಕತೆ ಅಂದ್ರೇನು? ನಿಮ್ಮ ನೈತಿಕತೆ ಬೆಂಬಲ ಬೇಡ, ನೇರವಾಗಿ ಹೋಟ್ಲವರು ಬೆಂಬಲ ಕೊಡಿ. ಇದು ನಿಮ್ಗೆ ಹೇಳ್ತೀನಿ. ಇದ್ರ ಜೊತೆಗೆ ನೀವು ಸಿಕ್ಕಾಪಟ್ಟೆ ತಿಂಡಿ ಬೆಲೆದು ಏರಿಸ್ಬಿಟ್ಟಿದ್ದೀರಿ. ನಾಳೆ ನಿಮ್ಮ ವಿರುದ್ಧ ನಾವು ಬೀದಿಗಿಳಿಬೇಕಾಗುತ್ತೆ. ಇದು ನಾಡಿನ ಪ್ರಶ್ನೆ. ಭಾಳ ಗಂಭೀರವಾಗಿ ನೀವು ಸಹಕಾರ ಕೊಡಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳು ಬೀದಿಲಿ ಬರಬೇಕಾಗುತ್ತೆ, ಮಕ್ಕಳು ಶಾಲೆ ಬರಬೇಕಾಗುತ್ತೆ. ಎಚ್ಚರದಿಂದ ಹೇಳ್ತೀನಿ, ಎಲ್ಲರೂ ನೀವು ಸಂಪೂರ್ಣವಾಗಿ ರಜಾ ಕೊಟ್ಟು ನಾಳೆ ಬಂದ್ಗೆ ಎಲ್ಲರೂ ಸಹಕಾರ ಮಾಡಬೇಕು. ನಿಮಗೆ ಗೊತ್ತಿರ್ಬೋದು, ನಾನು ನಿನ್ನೆ ಇವತ್ತು ಬಂದದ್ದಲ್ಲ, ಸುಮಾರು 50 ಬಂದ್ ಮಾಡಿದ್ದೀವಿ ಇವತ್ತಿನವರೆಗೂ. ಮತ್ತು ನಾನು ಮೊದಲು ಅನೇಕ ಸಾರಿ ಹೇಳಿದ್ದೀನಿ, 1967ರಲ್ಲಿ ನಾನು ಮೊದಲನೇ ಅಸೆಂಬ್ಲಿ ಮೆಂಬರ್. ನಿಜಲಿಂಗಪ್ಪನವರಿದ್ದರು, ನಿಮ್ಮ ಶಂಕರೇಗೌಡರು ಇದ್ದರು. ಆವತ್ತಿನಿಂದ ಹೋರಾಟ ನಿರಂತರ. ನೆನ್ನೆ ಮೊನ್ನೆ ಹೋರಾಟಕ್ಕೆ ಬಂದದ್ದಲ್ಲ, ಅಗಾಧ ಹೋರಾಟ ಮಾಡಿದ್ದೀವಿ. ಆದ್ದರಿಂದ ನಾಳೆ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಮೈಸೂರವರೆಗೆ, ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ ನಗರ ಪಾಲಿಕೆಯಲ್ಲಿ ನಿರ್ಣಯ ಆಗಬೇಕು, ಮೇಕೆದಾಟು ಆಗಬೇಕು. ಕನ್ನಡ ಶಾಲೆಗಳಿಗಾಗಿ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಸಮಗ್ರ ರೈತರ ಬೇಡಿಕೆ. ಆ ದೃಷ್ಟಿಯಿಂದ ನಾಳೆ ನಡೀತಕ್ಕಂಥ ಬಂದ್ ಅಮೂಲ್ಯವಾದ್ದು, ಅಪೂರ್ವವಾದ್ದು. ಬಂದ್ಗೆ ಎಲ್ಲರೂ, ರಾಜ್ಯದ ಎಲ್ಲರೂ ಬೆಂಬಲ ಕೊಡಬೇಕು. ಬಸ್ ಮಾಲೀಕರು, ಖಾಸಗಿ ಬಸ್ ಮಾಲೀಕರುಗಳು ಎಲ್ಲರನ್ನೂ ಕಳಕಳಿಯಿಂದ